ಇವಾಗ ನಾನು ಬಾತುಕೋಳಿ ಮೊಟ್ಟೆ ಮತ್ತು ಕೋಳಿ ಮೊಟ್ಟೆಗಳಿಗೆ ಏನೇನು ವ್ಯತ್ಯಾಸ ಇರುತ್ತೆ ಅಂತ ಹೇಳ್ತೀನಿ. ಬಾತುಕೋಳಿ ಮೊಟ್ಟೆ ಕೋಳಿ ಮೊಟ್ಟೆ ಒಂದೇ ಥರ ಕಾಣಿಸಿದ್ರು ಬಾತುಕೋಳಿದು 50ರಿಂದ 100% ದೊಡ್ಡದಿರುತ್ತೆ. ಅಲ್ಲಿಗೆ ಒಂದು ಬಾತುಕೋಳಿ ಮೊಟ್ಟೆ 1.5ರಿಂದ 2 ಕೋಳಿ ಮೊಟ್ಟೆಗಳಿಗೆ ಸಮ ಇರುತ್ತೆ. ಆಮೇಲೆ ಅಷ್ಟೇ ಅಲ್ಲ, ಇದರಲ್ಲಿ ಭಂಡಾರ ತುಂಬ ದೊಡ್ಡದಿರುತ್ತೆ. ಬಾತುಕೋಳಿಲಿ ಭಂಡಾರ ದೊಡ್ಡದು ಇದ್ದು ಆಮೇಲೆ ಇನ್ನೂ ಒಂಚೂರು ಜಾಸ್ತಿ ಕಲರ್ ಆಗಿರುತ್ತೆ, ಒಂಥರ ಆರೆಂಜ್ ಕಲರ್ ಆಗಿರುತ್ತೆ ಎಲ್ಲೋಗಿಂತ. ಟೇಸ್ಟ್ ಹೇಳೋಕ್ಕಾದ್ರೆ ಕೋಳಿ ಮೊಟ್ಟೆಗಳು ಎಷ್ಟು ಟೇಸ್ಟ್ ಬರುತ್ತೆ, ಬಾತುಕೋಳಿ ಅದಕ್ಕಿಂತ ಜಾಸ್ತಿ ಟೇಸ್ಟ್ ಬರುತ್ತೆ. ಅದರಲ್ಲಿ ಕೇಕ್ ಮಾಡಲಿ ಬೇರೆ ಏನಾದರೂ ಮಾಡಲಿ ಅದು ತುಂಬ ಜಾಸ್ತಿ ಟೇಸ್ಟಿಯಾಗಿರುತ್ತೆ. ಆಮೇಲೆ ನ್ಯೂಟ್ರಿಷನ್ನಿಗೆ ಬಂದರೆ ಬಾತುಕೋಳಿದು ಕೋಳಿ ಮೊಟ್ಟೆಗಿಂತ ಜಾಸ್ತಿ ಇರುತ್ತೆ. ಕ್ಯಾಲೋರಿನೂ ಬಾತುಕೋಳಿ ಮೊಟ್ಟೆಲಿ ಜಾಸ್ತಿ, 223 ಕ್ಯಾಲೋರಿ, ಅದು 149 ಕ್ಯಾಲೋರಿ. ಪ್ರೋಟೀನು ಕೋಳಿ ಮೊಟ್ಟೆ ಬರೀ 10, ಇದು 12 ಗ್ರಾಮು. ಫ್ಯಾಟು ಇದು 11, ಕೋಳಿ ಮೊಟ್ಟೆ ಇದು 18.25 ಗ್ರಾಮು. ಆದರೆ ಕಾರ್ಬೋಹೈಡ್ರೇಟ್ ಇದು ಕಡಿಮೆ. ಬಾತುಕೋಳಿ ಮೊಟ್ಟೆ 1.4, ಅದು 1.6. ಹಂಗಾಗಿ ತುಂಬ ಒಳ್ಳೆಯದು ಇದು ಆರೋಗ್ಯಕ್ಕೆ, ಬಾತುಕೋಳಿ ಮೊಟ್ಟೆ ಕೋಳಿ ಮೊಟ್ಟೆಗಿಂತ. ಕೊಲೆಸ್ಟ್ರಾಲ್ ಇದರಲ್ಲಿ ಜಾಸ್ತಿ ಇದ್ದರೂ ಬಾತುಕೋಳಿ ಮೊಟ್ಟೆಲಿ ಅದು ಗುಡ್ ಕೊಲೆಸ್ಟ್ರಾಲ್ ಆಗಿರುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲ್ ಅಲ್ಲ. ಹಾರ್ಟು, ಬೇರೆ ಬೇರೆ ಲಂಗ್ಸು, ಇದು ಲಿವರು, ಇದಕ್ಕೆಲ್ಲ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗಿರೋದು. ಆಮೇಲೆ ವಿಟಮಿನ್ B12 ಅಂದರೆ ತುಂಬ ಇಂಪಾರ್ಟೆಂಟ್ ವಿಟಮಿನ್ ಅದು ನಿಮ್ಮ ದಿನಕ್ಕೆ ಒಂದು ಮೊಟ್ಟೆಲಿ ಕೋಳಿಲಿ 32% ಅಷ್ಟೇ ಸಿಗೋದು. ಇದರಲ್ಲಿ 168% ಸಿಗುತ್ತೆ. ಹಂಗಂದರೆ ವಿಟಮಿನ್ ನಮ್ಗೆ ಬೇಕಾಗಿರೋದಕ್ಕಿಂತ ಜಾಸ್ತಿ ಸಿಕ್ಕಿ ಯಾವ ವಿಟಮಿನ್ನು ನಮಗೆ ಕೊರತೆ ಬರೋಲ್ಲ ಬಾತುಕೋಳಿ ಮೊಟ್ಟೆಗಳು ತಿಂದರೆ. ಯಾಕೆಂದರೆ ತುಂಬ ಜಾಸ್ತಿ ಇರುತ್ತೆ ವಿಟಮಿನ್ ಅದು. ಬೇರೆ ಬೇರೆ ವಿಟಮಿನ್ ಒಂದೇ ಇದ್ದರೂ ಜಾಸ್ತಿ ನ್ಯೂಟ್ರಿಷನ್ನು ಬಾತುಕೋಳಿ ಮೊಟ್ಟೆಲಿ ಕೋಳಿ ಮೊಟ್ಟೆಗಿಂತ ಜಾಸ್ತಿ ಇರುತ್ತೆ. ಐರನ್ನು 20%, ಬಾತುಕೋಳಿ ಮೊಟ್ಟೆಲಿ ಇದು 7%. ಆಮೇಲೆ ಫೋಲೇಟ್ ಅನ್ನೋದು 9% ಕೋಳಿಲಿ, ಬಾತುಕೋಳಿಲಿ 14%. ಇದಿಷ್ಟೊಂದು ವಿಟಮಿನ್ಗಳು ಕೊಟ್ಟಿದ್ದಾರಲ್ಲ, ಮಿನರಲ್ಗಳು, ಯಾವುದಾದ್ರೂ ಒಂದು ಕಡಿಮೆ ಆದ್ರೂ ನಮಗೆ ಕಾಯಿಲೆ ಬರೋಕ್ಕೆ ಶುರು ಆಗುತ್ತೆ. ಆದರೆ ಈ ಥರ ಮೊಟ್ಟೆಗಳು ತಿನ್ನೋದ್ರಿಂದ ಕಾಯಿಲೆಗಳನ್ನ ನಾವು ತಡಿಬೋದು. ಅದರಲ್ಲೂ ಬಾತುಕೋಳಿದು ಸಿಕ್ಕಿದ್ರೆ ನೀವು ತಿನ್ನಿ, ಯಾಕೆಂದರೆ ಅದರಲ್ಲಿ ತುಂಬ ಕಡಿಮೆ ಆಗುತ್ತೆ ನಿಮಗೆ ಬರೋ ಇದು. ಆರೋಗ್ಯ ತೀರಾ ಚೆನ್ನಾಗಿರುತ್ತೆ ಬಾತುಕೋಳಿ ಮೊಟ್ಟೆಲಿ. ಅದಕ್ಕೆ ಇದನ್ನೇ ಜಾಸ್ತಿ ಇದು ಮಾಡ್ತಾರೆ, ಜಾಸ್ತಿ ಜನ ತಿಂತಾರೆ. ಟೇಸ್ಟು ಬಾತುಕೋಳಿ ಮೊಟ್ಟೆಲಿ ಜಾಸ್ತಿ, ಕೋಳಿ ಮೊಟ್ಟೆಲಿ ಕಡಿಮೆ. ಆಮೇಲೆ ನ್ಯೂಟ್ರಿಷನ್ನು ಬಾತುಕೋಳಿ ಮೊಟ್ಟೆಲೇ ಜಾಸ್ತಿ. ಈಗ ವಿಟಮಿನ್ D ಡಿಫಿಷಿಯನ್ಸಿ ಆಗಿರ್ತಾರಲ್ಲ, ಅದರಲ್ಲೂ ಒಂದೇ ಥರ ಈ ಬಾತುಕೋಳಿ ಮೊಟ್ಟೆ ಆಗಲಿ ಇದ್ರ ಮೊಟ್ಟೆ ಆಗಲಿ ಎಷ್ಟು ಅಂದರೆ 8ರಿಂದ 9% ವಿಟಮಿನ್ ಸಿಗುತ್ತೆ, ವಿಟಮಿನ್ D ಎರಡರಲ್ಲೂ. ಅದೇ ಥರ ನೀವು 4, 5 ಈ ಥರ ಮೊಟ್ಟೆಗಳು ತಿನ್ನೋದಾದರೆ 50%, 60% ಈ ಥರ ರಿಕವರ್ ಆಗಿ ಎಲ್ಲ ವಿಟಮಿನ್ನು ಕ್ಲಿಯರ್ ಮಾಡ್ಕೋಬೋದು. ದಿನಕ್ಕೆ 4, 5 ಮೊಟ್ಟೆ ತಿಂದರೆ ಎಲ್ಲ ವಿಟಮಿನ್ಗಳನ್ನೂ ನೀವು ಇದು ಮಾಡ್ಬೋದು. ಆಮೇಲೆ ಯಾವುದೇ ವಿಟಮಿನ್ ಟ್ಯಾಬ್ಲೆಟ್ ಆಗಲಿ ಬೇರೆ ಮೆಡಿಸನ್ಗಳಾಗಲಿ ಏನೂ ತಗೊಳ್ಳೋಂಗಿಲ್ಲ ನೀವು. ಆಮೇಲೆ ಪ್ರೆಗ್ನೆನ್ಸಿ ಔಟ್ಕಮ್ಮು ಈ ಮೊಟ್ಟೆ ತಿನ್ನೋದ್ರಿಂದ ಏನು ಅಂದರೆ ಅದು ಸುಲಭ ಆಗುತ್ತೆ ಪ್ರೆಗ್ನೆಂಟ್ ಆಗೋದು. ಮತ್ತು ಎಷ್ಟೊಂದು ಜನಕ್ಕೆ ಮಕ್ಕಳಾಗದೇ ಇರೋರು ಕಂಟಿನ್ಯೂಸ್ ಆಗಿ ಮೊಟ್ಟೆ ತಿಂತಾಯಿದ್ರೆ ಇದರಲ್ಲಿ ಇಂಪ್ರೂವ್ ಆಗುತ್ತೆ ಅಂತೇಳಿಲ್ಲ, ಆಗ್ಬೋದು ಅಂತ ಹೇಳಿದ್ದಾರೆ ಇದರಲ್ಲಿ. ಆಮೇಲೆ ಇನ್ನು ಹೊಟ್ಟೆಲಿ ಮಗು ಇರುವಾಗ, ಪ್ರೆಗ್ನೆಂಟ್ ಆಗಿರುವಾಗ ಆ ಟೈಮಲ್ಲೂ ತಿಂದರೆ ಅದ್ರ ಮಗುನೂ ಚೆನ್ನಾಗಾಗುತ್ತೆ. ಆಮೇಲೆ ಹಾಲು ಕುಡಿಸೋ ಟೈಮಲ್ಲೂ, ಬಾಣಂತನ ಟೈಮಲ್ಲೂ ತಿಂದರೆ ಒಳ್ಳೆ ಹಾಲು ಬಂದು ಮಗುನೂ ಅವಾಗಲೂ ಚೆನ್ನಾಗಿ ಬೆಳೆಯುತ್ತೆ. ಇದು ಇಲ್ಲಿ ಸಂಶೋಧನೆ ಮಾಡಿ ಹೇಳಿರೋದು, ಸುಮ್ಮನೆ ಹೇಳ್ತಾ ಇಲ್ಲ ಇವರು. ಅದಾದಮೇಲೆ ಹೈ ಬ್ಲಡ್ ಪ್ರೆಷರು, ಡಯಾಬಿಟಿಸು ಎರಡನ್ನೂ ಇದು ಇಳಿಸುತ್ತೆ ಮೊಟ್ಟೆಗಳು. ಮೊಟ್ಟೆ ಇದು ತಿನ್ನೋದ್ರಿಂದ ಅದೆರಡು ಕಡಿಮೆ ಆಗ್ತಾ ಹೋಗುತ್ತೆ. ಆದ್ದರಿಂದ ಮೊಟ್ಟೆಗಳು ಯಾವಾಗಲೂ ಒಳ್ಳೆಯದು. ಅದರಲ್ಲೂ ಬಾತುಕೋಳಿ ಮೊಟ್ಟೆ ತೀರಾ ಒಳ್ಳೆಯದು ಮಾಮೂಲಿ ಕೋಳಿ ಮೊಟ್ಟೆಗಿಂತ. ಇವ್ರು ಕಂಪೇರ್ ಮಾಡಿರೋದು ಯಾವುದು ಅಂದರೆ ಇದು ನಾಟಿ ಕೋಳಿ ಮೊಟ್ಟೆ ಆದಾಗ ಬಾತುಕೋಳಿಲೂ ನಾಟಿದು ಬಾತುಕೋಳಿಗೆ ಕಂಪೇರ್ ಮಾಡಬೇಕು. ಫಾರಮ್ದು ಕೋಳಿ ಆದರೆ ಬಾತುಕೋಳಿಲೂ ಫಾರಮ್ದೇ ಕಂಪೇರ್ ಮಾಡಬೇಕು. ನಾಟಿದು ಯಾವಾಗಲೂ ಫಾರ್ಮ್ಗಿಂತ ಚೆನ್ನಾಗಿರುತ್ತೆ, ಅದು ಏನು ಕೆಮಿಕಲ್ ಹಾಕದೆ ನ್ಯಾಚುರಲ್ ಆಗಿ ಬೆಳೆಸಿರೋದು.